ಇನ್ಮೇಲೆ ನಾವು 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದು ಶರ್ಟ್ ಅಮ್ಕು ಡುಮ್ಕು ಅಮಲ್ ಡುಮಾಲ್. 3 ಜನ ಕೊಡ್ತೀವಿ ಶಾಟು, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಹೇಟರ್ಸ್ ಹೊಡ್ಕೊಳ್ಳಿ ಬೆಟ್ಟು. ಅಕ್ಕ ನೀನ್ ಹುಷಾರು, ನೀನ್ ಮೊದ್ಲೇ ನಮ್ ಕಡೆ ಚೊಪ್ಳಿ ಅಂತ ಹೇಳ್ತಾರ ಅಂದ್ಬಿಟ್ಟು ಬಗ್ಬಿಟ್ಟು ಕೆಳಗಾಗ್ತೀಯಾ, ಮತ್ತೆ ಬಗ್ಸ್ ಕೊಟ್ಟಾರೋ ಚೊಪ್ಳಿ. ಹಂಗೆ ಹೊಡೆದ್ಬಿಡಿ. ಒಂದು ಕೊಂಗ, ಇನ್ನೊಂದು ಲವಂಗ, ಮತ್ತೊಂದು ನೀವೇ ಕಮೆಂಟ್ ಮಾಡಿ. ಹಲೋ, ಹಂಗೆ ಹೊಡ್ಬಿಡಿ ಕಮೆಂಟ್, ಹಂಗೆ ಶೇರ್ ಮಾಡ್ಬಿಡಿ. ಅಕ್ಕ ನೀನ್ ಈ ತರ ಹೇಳಿದ್ರೆ ನಿನ್ನ ಜೊಲ್ಲನ್ ಮಕ್ಳು ಫಾಲೋವರ್ಸ್ ಮಾಡಲ್ಲ ಅಕ್ಕ. ನೀನ್ ಈ ತರ ಹೇಳು, ಕಾಮೆಂಟ್ ಮಾಡಿ. ಗೈಸ್, ಈ ಸೌಂಡ್ ಬಂದ್ಬಿಟ್ಟು RX100 ನ್ಯೂ ಮಾಡಲ್ 125cc ನಾಳೆನೇ ಲಾಂಚ್ ಮಾಡ್ತಾ ಇದ್ದಾರೆ ಅಣ್ಣ. कितना दिन का प्यार है? 2 साल के. सच में? हाँ. कैसे प्यार हो गया? कैसे इंस्टा से हुआ? इंस्टाग्राम से कैसे प्यार हो गया? ಅಯ್ಯೋ ದೇವ್ರ, ಇನ್ಸ್ಟಾಗ್ರಾಮ್ನಾಗೆ ಹುಡುಗಿ ಹುಡುಗನ್ ಲವ್ ಮಾಡಿದಾಗೆ ಒಂದು ನಾಯಿನು ತಿರುಗಿ ನೋಡಿದ್ರು ನಮ್ ಕಡೆಗೆ. ಇವಾಗ ಹುಡುಗಿರೇ ಮದ್ವೆ ಆಗ್ತದೆ. ಸೊ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಡದಿಕ್ ಬಂದಿದ್ದೆ. ಬಿಡದಿಗೆ ಏನಕ್ಕೆ ಹೋಗಿದ್ಯಾ? ಹೋಗಿದ್ಯಾ? ಬಿಡದಿಕ್ ಬಂದು ಇಲ್ಲಿ ರೈತರ ಪರ ಧ್ವನಿ ಎತ್ತನ ಅಂತ ಬಂದಿದ್ದೆ. ಸರಿ, ಏನೋ ಹೋಗಿದ್ಯಾ, ರೈತರ ಬಗ್ಗೆ ಹೇಳ್ತಾ ಇದೀಯಾ, ಏನೋ ಒಳ್ಳೆ ಕೆಲಸನೇ ಮಾಡು, ಒಳ್ಳೇದಾಗಂಗೆ ಮಾಡ್ಬೇಕು ರೈತರಿಗೆ. ನೀನು ಅಲ್ಲೂ ಹೋಗಿ ಪೆಟ್ರೋಲ್ ಕುಡಿದು ರೈತರು ಬೆಂಕಿ ಹಚ್ಕೊಂಡಂಗೆ ಮಾಡಿ ಬಂದಿಯಾ. ಭಾಳ ವಿಶೇಷವಾಗಿ ಯಾರೆಲ್ಲ ಯಾವಾಗಲೂ ತಲೆ ಹಿಂಗೆ ಅನ್ಕೋತಿರ್ತೀರ, ತಲೆ ಹಿಂಗೆ ಅನ್ಕೋತಿರ್ತೀರ, ಇವ್ರಿಗೆ ತಂದೆ ತಾಯಿಗೆ ಮರಣವನ್ನು ಬೇಗ ಸಾವನ್ನು ನೋಡ್ತಾರೆ, ಆರೋಗ್ಯ ಹಾಳಾಗುತ್ತೆ. ನಾನು ಒಂದೇ ಹೇಳ, ಈ ಬಾಂಡ್ಲಿಗೆ ತಲೆ ಮೇಲೆ ಕೂದ್ಲಿದ್ದಕ್ಕೆ ಕೂದ್ಲು ನಿಂಗೆ ಅನ್ಕೊಂಡ್ರು ನೋಡಿ ತಿಕ್ಕ ಉರ್ಕೊಂತ ಇದ್ದಾನೆ 100%. ಫಸ್ಟ್ ಈ ವಿಡಿಯೋ ನೋಡಿ ಮಾತಾಡೋಣ. ಇದೇನು ಗೊತ್ತಾಗಿರೋದು, ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಈಗ ಚಾಲ್ತಿದಿಲ್ಲ, ಸದ್ಯಕ್ಕೆ ಹೊಸ ಅಪ್ಲಿಕೇಶನ್ ಹಾಕ್ಬೇಕಂತೆ, ಅದಕ್ಕೆ ಎಲ್ಲಿಯೂ ಕರೆಂಟ್ ಹೋಗ್ತಾ ಇಲ್ಲ. ಈ ತರ ಕನ್ನಡ ಪ್ರೇಮ ನಮ್ಮ ಒಂದು ಯೂತ್ಸ್ ಅಲ್ಲಿ ಬರಬೇಕು. ಕನ್ನಡದಲ್ಲಿ ಕೊಡ್ಬೇಕು. ಇಲ್ಲ ಆಗಲ್ಲ, ಇಂಗ್ಲಿಷ್ ಆಗಲ್ಲ, ಕನ್ನಡದಲ್ಲಿ ಕೊಡ್ಬೇಕು. ಕನ್ನಡದಲ್ಲಿ ಕೊಡೋದು ಒರಿಜಿನಲ್ಲೇ ಕೊಡು. ಕನ್ನಡದಲ್ಲಿ ಕೊಡ್ರಿ, ಕನ್ನಡದಲ್ಲಿ ಕೊಡ್ಬೇಕು. ನೀವು ಕೊಟ್ಟ ತಗೊಳಕಲ್ಲ, ನನ್ಗೆ ಅರ್ಥ ಆಗಲ್ಲ, ಏನು ಅಂತ ಅರ್ಥ ಆಗಲ್ಲ. ಕನ್ನಡದಲ್ಲಿ ಕೊಡ್ಬೇಕು. ಇಲ್ಲೇ ಇರ್ತೇನೆ, ನೀವು ಕನ್ನಡದಲ್ಲಿ ಕೊಡಿ. ಇದರಲ್ಲಿ ಬರೆದು ಕೊಡಿ. ನೀವು ಕೋರ್ಟ್ಲು ಕೇಳ್ತೀವಿ, ನಿಮ್ ಬನ್ನಿ, ಅಲ್ಲಿ ಬನ್ನಿ. ನಾನು ಕೋರ್ಟ್ಲಿ ಕೈ ಮುಕ್ಕಟ್ಟು ಬರಲ್ಲ, ಬಂದ್ರಿ ನೀವೇ ಹೋಗಿ ನನಗೆ ಬರೋಪ್ಲಗ್ ಹಾಕಿದ್ರು ಚಿಂತೆ ಇಲ್ಲ. ಐ ಡೋಂಟ್ ಕೇರ್. ಈ ತರ ಐ ಡೋಂಟ್ ಕೇರ್ ಅನ್ನೋ ತರ ಕನ್ನಡ ಪ್ರೇಮ ಯೂತ್ಸ್ ಅಲ್ಲಿ ಬರ್ಬೇಕು. ಎಸ್ಪೆಷಲಿ ಏನು ಸ್ವಲ್ಪ ಬ್ರೋ ಬೈ ಅಂದ್ರೆ ಮುಗೀತು, ಜೈ ಜೈ. ಹಿಂದಿ ಇಂಗ್ಲಿಷ್ ಏನಾದ್ರು ಮಾತಾಡ್ಬಿಡ್ತು, ಜೈ ಜೈ. ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಬಳಸ್ತಲ್ಲಿ ಇನ್ಯಾರು ಬಳಸ್ತಾರೆ? ಫಸ್ಟ್ ನಾವು ಕರ್ನಾಟಕರು, ಕನ್ನಡಿಗರಾಗಿ ನಾವು ಕನ್ನಡನ ಬಳಸಬೇಕು. ಬೆಳೆಸೋದೇನು ಬೇಡ, ಆಲ್ರೆಡಿ ಬೆಳೆದೋಗ್ಬಿಟ್ಟಿದೆ, ಬಳಸಿದ್ರೆ ಸಾಕು. ಸೊ ಇವ್ರು ನೋಡಿ ಕಲ್ತ್ಕೊಳ್ಳಿ, ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಗೈಸ್, ಈಗ ಒಂದು ವಿಡಿಯೋ ಹಾಕ್ತೀನಿ, ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಾನು ಹೇಳಲ್ಲ, ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಾನೇನು ಹೇಳಿದ್ರು ಏನೋ ಒಂದು ಹಾಕ್ಬಿಡ್ತೀರ ನನ್ನ ಮೇಲೆ, ನೀವೇ ಕಮೆಂಟ್ ತಿಳಿಸಿ. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ, ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಇಲ್ಲಿ ಅದೆಂತದ ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರೋ ನೆನ್ನೆ ಹೇಳ್ಕೊಂಡವ್ರೆ. ಇಲ್ಲಿ ಸ್ವಲ್ಪ ಒಂಚೂರು ನೋಡಿ ಯಾವ ವಾಚ್ ಅಂತೇಳಿ, ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದೆ.
HMT ವಾಚ್ ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ ಚೆಕ್ ಮಾಡಿ ತಗೊಂಡು ಹೋಗಿ ಕೇಳಿ. ನಗು ಬರ್ಲಿಲ್ವಾ?